श्री महागणपतये नमः। श्री गुरुभ्यो नमः। हरि ओम। ओम नमः शिवाय। ओम नमः शिवाय। ओम नमः शिवाय। ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಈ ವಾರ ಯಾವ ರೀತಿ ನಿಮಗೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನು ತಿಳಿಸ್ಕೊಡ್ತೀನಿ. 10ನೇ ತಾರೀಕು ಜೂನ್ 2024ರಿಂದ 16 ಜೂನ್ 2024ರವರೆಗೂ ನಿಮಗೆ ಭವಿಷ್ಯವನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಸೋಮವಾರದಿಂದ ಭಾನುವಾರವರೆಗೂ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನೇನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳಿ. ಈ ವಾರದಲ್ಲಿ ಚಂದ್ರ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮಖ, ಪುಬ್ಬ, ಉತ್ತರ ಮತ್ತು ಹಸ್ತ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರದಲ್ಲಿ ಮತ್ತೆ ವಿಶೇಷ ಅಂದ್ರೆ 12ನೇ ತಾರೀಕು ಜೂನ್ 2024 ಶುಕ್ರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ. 14ನೇ ತಾರೀಕು ಜೂನ್ 2024 ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ. ನೋಡಿ ಹೇಗಿದೆ ಗ್ರಹಗಳು, 2 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮಗೆ ಏನು ಪರಿಣಾಮ ಬೀರುತ್ತೆ ಅನ್ನುವಂತಹ ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವರು ಹೇಳ್ತೀರಾ, ಗುರುಜಿ ನಮ್ಮ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ಟೈಮ್ ಆಫ್ ಬರ್ತ್ ಇಲ್ಲ, ನನ್ನ ಭವಿಷ್ಯ ಹೇಗೆ ಹೇಳ್ತೀರಾ ಅಂದಾಗ ಹಸ್ತ ಸಾಮುದ್ರಿಕ ಶಾಸ್ತ್ರ, ಇಂಗ್ಲಿಷಲ್ಲಿ ಪಾಮಿಸ್ಟ್ರಿ ಅಂತ ಕರೀಲಾಗುತ್ತೆ. ಹಸ್ತವನ್ನ ನೋಡಿ ಹೇಳುವಂತ ಶಾಸ್ತ್ರವೇ ಹಸ್ತ ಸಾಮುದ್ರಿಕ ಶಾಸ್ತ್ರ. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ 2 ಕೈ ಉಜ್ಜಿ ನಮ್ಮ ಕೈನ ನಾವು ನೋಡ್ತಾ ಇದ್ವಿ. ಯಾಕೆ? ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೇ ಗೌರಿ, ಮಂಗಲಂ ಅಂತ ಕರದರ್ಶನಂ ಅಂತಿದ್ವಿ. ಅಂದ್ರೆ ಕೈ ನೋಡೋದ್ರಿಂದ ಮಂಗಳ ಆಗುತ್ತೆ. ಯಾಕೆ? ಕೈಯಲ್ಲಿ ಸರಸ್ವತಿ, ಲಕ್ಷ್ಮಿ, ಗೌರಿ ಇವರೆಲ್ಲ ನೆಲೆಸಿದ್ದಾರೆ ಅನ್ನುವಂತ ವಿಷಯಕ್ಕೆ ಈ ಮಂತ್ರ ಹೇಳ್ತಾ ಇದ್ವಿ. ಈಗ ಇವೆಲ್ಲ ಮಂತ್ರ ಹೇಳೋದು ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ ಜನ. ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಮಂಗಲಂ ಕರದರ್ಶನಂ ಅಂತ ಯಾರಿಗೆ ಹೇಳ್ತಾ ಇಲ್ಲ. ಅಂದ್ರೆ ನವಗ್ರಹಗಳು ಕೂಡ ಕೈಯಲ್ಲಿದೆ, ನಿಮ್ಮ ಭವಿಷ್ಯವನ್ನ ತಿಳಿಸುತ್ತೆ. ಇನ್ನು ಕೆಲವರು, ಗುರುಜಿ ಕೈ ಇಲ್ದವ್ರಿಗೆ ಹೆಂಗೆ ಹೇಳ್ತೀರಾ ಭವಿಷ್ಯ ಅಂತಾರೆ. ಅವಾಗ ಮುಖ ಸಾಮುದ್ರಿಕ ಶಾಸ್ತ್ರ. ಯಾರತ್ರ ಆದ್ರೂ ತಲೆ ಇಲ್ದಿರೋ ಜನ ಯಾರನ್ನ ಇದ್ದಾರಾ? ಇಲ್ಲ. ಕುತ್ತಿಗೆ ಇಲ್ದಿರೋ ಜನ ಇದ್ದಾರಾ? ಇಲ್ಲ. ಮುಖ ಅಂದ್ರೆ ಫೇಸ್ ರೀಡಿಂಗ್. ಸರ್ವಂ ಗ್ರಹಾಧೀನಂ ಜಗತ್, ಗ್ರಹಂ ದೈವಾಧೀನಂ ಅಂತ ಹೇಳಲಾಗುತ್ತೆ. ಅದಕ್ಕೆ ಮುಖದಲ್ಲಿರುವಂತಹ ಗ್ರಹಗಳು ನಿಮ್ಮ ಭವಿಷ್ಯವನ್ನ ತಿಳಿಸುತ್ತೆ. ಫೇಸ್ ರೀಡಿಂಗ್ ಇಂದನೂ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ನೋಡೋಣ, ಈಗ ನಾನು ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ? ಮೇಷರಾಶಿಗೆ ಸಪ್ತಮಾಧಿಪತಿ ಶುಕ್ರ, ಮೇಷರಾಶಿಗೆ ದ್ವಿತೀಯಾಧಿಪತಿ ಶುಕ್ರ ತೃತೀಯ ಭಾವಕ್ಕೆ ಸಂಚಾರ ಆಗ್ತಾನೆ 12ನೇ ತಾರೀಕು ಜೂನ್ 2024. ನಿಮಗೆ ದುಡ್ಡು ಬರಬೇಕಾದ್ರೆ ಏನ್ ಮಾಡ್ಬೇಕು? ಧೈರ್ಯೇ ವಸತೆ ಲಕ್ಷ್ಮಿ,
ಧೈರ್ಯದಿಂದ ನೀವು ಮುನ್ನುಗ್ಗಿ ವ್ಯವಹಾರಗಳು ಮಾಡೋದ್ರಿಂದ ದುಡ್ಡು ಬರುತ್ತೆ. ಕೆಲವರು ಫಿಸಿಕಲ್ ಬಾಡಿ, ಈಗ ಫಿಲಂ ಆಕ್ಟರ್ಗಳಿಗೆಲ್ಲ ದುಡ್ಡು ಹೆಂಗ್ ಬರುತ್ತೆ? ಅವರ ಫಿಸಿಕಲ್ ಬಾಡಿಯಿಂದ, ಅವರ ಶರೀರವನ್ನ ಸುಂದರವಾಗಿ ಮೇಂಟೈನ್ ಮಾಡೋದ್ರಿಂದ. ಇನ್ನು ಕೆಲವರಿಗೆ ದುಡ್ಡು ಹೆಂಗ್ ಮಾಡ್ತಾರೆ? ಜಿಮ್ ಕಲಿಸುವಂತವ್ರು ಫಿಸಿಕಲ್ ಬಾಡಿ ಸ್ಟ್ರಾಂಗ್ ಆಗಿ ಇಟ್ಕೊಳ್ತಾರೆ. ಇನ್ನು ಕೆಲವರು ದುಡ್ಡು ಮಾಡ್ತಾರೆ ಹೇಗೆ? ಮೆಡಿಟೇಷನ್, ನಿಮ್ಮ ಮಾನಸಿಕ ಸ್ಥಿತಿ ಚೆನ್ನಾಗಿರ್ಬೇಕು ಅಂತ ಹೇಳ್ಕೊಡ್ತಾರೆ ಅಲ್ವಾ? ಹಾಗೆ ಧೈರ್ಯದಿಂದ, ಮೂರನೇ ಮನೆ ಅಂದ್ರೆ ಧೈರ್ಯ, ಕರೇಜಿಯಸ್ ಹೌಸ್. ಶುಕ್ರ ದುಡ್ಡು ಕೊಡ್ಬೇಕಾದ್ರೆ ಯಾವ್ದ್ರಿಂದ ಕೊಡ್ತಾನೆ? ಜಯ, ಕೀರ್ತಿ, ವಿಜಯ. ನಾವು ಪ್ರತಿಯೊಬ್ಬ ಮನುಷ್ಯರು ನಾವೇನ್ ಮಾಡ್ತಾ ಇದೀವಿ? ಹೋರಾಟ ನಡೆಸ್ತಾ ಇದ್ದೀವಿ ಅಲ್ವಾ? ಹೋರಾಟ ಮಾಡೋರ್ಗೆ ಅಲ್ವಾ ಅದಕ್ಕೆ ದುಡ್ಡು ಬರುತ್ತೆ. ಹೋರಾಟ ಮಾಡೋರ್ಗೆ ದುಡ್ಡು ಬರುತ್ತೆ. ಅಪ್ರಾಪ್ತ್ಯಂ ನೇಹಸ್ತಿ ಧೀರಸ್ಯ ವ್ಯವಸಾಯನಃ. ಧೈರ್ಯ ಇರೋರ್ಗೆ, ಕಷ್ಟಪಟ್ಟು ದುಡಿಯೋರ್ಗೆ ಧನ ಹುಡುಕೊಂಡು ಬರುತ್ತೆ. ಅಹಂ ಯೋಧ, ನಾನು ಒಬ್ಬ ಯೋಧ ಅಂತೇಳಿ. ಯೋಧ ಅಂದ್ರೆ ವಾರಿಯರ್ ಅಂತೀವಿ. ಯಾರು ವಾರಿಯರು? ಪ್ರತಿಯೊಬ್ರು ವಾರಿಯರ್ರೇ. ನಮಗೆ ಬರುವಂತಹ ಪರಿಸ್ಥಿತಿಗಳ ಮೇಲೆ ಯುದ್ಧ ಮಾಡಿ ಗೆಲುವು ಸಾಧಿಸಕ್ಕೆ ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತೀವಿ. ಹಾಗಾದ್ರೆ ಮೇಷರಾಶಿಯವರಿಗೆ ದುಡ್ಡು ಪ್ರಯತ್ನ ಮಾಡ್ಬೇಕು. ಸುಮ್ಮನೆ ಕುತ್ಕೊಂಡ್ಬಿಟ್ರೆ, ಮನೆಯಲ್ಲೇ ಕೂತ್ರೆ ದುಡ್ಡು ಬರಲ್ಲ. ಪ್ರಯತ್ನಗಳು ಮಾಡಿ, ಹೋರಾಟ ಮಾಡಿ ಜಯವನ್ನ ಗಳಿಸ್ತೀರಿ. ಧನ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ವಾರದ ಮೊದಲು 5 ದಿನ ಮೇಷರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮ್ಮ ಮಾನಸಿಕ ಸಮಸ್ಥಿತಿಯನ್ನ ನೀವು ಕಳ್ಕೊಂತೀರ. ಮನಸ್ಸು ಚೆನ್ನಾಗಿರಲ್ಲ. ಎಲ್ಲದಕ್ಕಿಂತ ನಮ್ಗೆ ಬಹಳ ಮುಖ್ಯ ಏನು? ಮನಃಶಾಂತಿ. ಶಾಂತಿ ಇರಲ್ಲ. ಅದಕ್ಕೆ ಮನಸ್ಸು ಶಾಂತಿಯಾಗಿರ್ಬೇಕಾದ್ರೆ ಮೆಡಿಟೇಷನ್ ಮಾಡಿ. ಧನ ನಷ್ಟ ಆಗುವಂಥದ್ದು, ಭಯ ಆಗುವಂಥದ್ದು. ಭಯಮೇವಸ್ತಿ ಶತ್ರುಹು ಅಲ್ವಾ? ನಮ್ಮ ಮನುಷ್ಯನಲ್ಲಿ ದೊಡ್ಡ ಶತ್ರು ಯಾವುದು? ಭಯ ಅನ್ನೋದೇ ಶತ್ರು. ಭಯ ಪಡಬೇಡಿ. ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು, ಪ್ರಯತ್ನಗಳಲ್ಲಿ ಸೋಲುಂಟಾಗುವಂಥದ್ದು, ವಾಹನಗಳಿಂದ ತೊಂದರೆ ಉಂಟಾಗುವಂಥದ್ದು, ಅಥವಾ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ಅಜೀರ್ಣ ಆಗೋದು, ಗ್ಯಾಸ್ಟ್ರಿಕ್ ಆಗುವಂಥದ್ದು. ಸ್ಥಳೀಯ ಆಹಾರವನ್ನು ತಿನ್ನಿ. ಇನ್ನು ಕೆಲವರೆಲ್ಲ ಬರೀ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಊಟ ಮಾಡೋದು, ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಪ್ರಾಪಂಚಿಕ ಅನುಕೂಲಗಳಾಗುತ್ತೆ. ಶತ್ರುಗಳನ್ನ ಸೋಲಿಸ್ತೀರಿ. ಗೃಹದಲ್ಲಿ ಶಾಂತಿಯ ವಾತಾವರಣ, ಹೊಸ ಸ್ನೇಹ ಅನ್ನೋದು ನಿಮಗೆ ಪ್ರಾಪ್ತಿಯಾಗುವಂತಹ ಸಮಯ. ಮೇಷರಾಶಿಯವರಿಗೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿದೆ. ಹಾಗಾದ್ರೆ ಮೇಷರಾಶಿಯವರು ಏನ್ ಮಾಡ್ಬೇಕು? ಓಂ ಕಾಲ ಕಾಲಾಯ ನಮಃ. ಕಾಲರ ಕಾಲ, ಮಹಾಕಾಲ ಶಿವ. ಈ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮೇಷರಾಶಿಯವರು ಮಾಡಿಸೋದ್ರಿಂದ ನಿಮಗೆ ಈ ವಾರ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ ವಾರ ಭವಿಷ್ಯ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ವೃಷಭ ರಾಶಿಯವರಿಗೆ ಹಾರ್ದಿಕ ಸ್ವಾಗತ. 10ನೇ ತಾರೀಕಿಂದ 16ನೇ ತಾರೀಕು ಜೂನ್ ಗ್ರಹಗಳ ಸ್ಥಿತಿ ಮತ್ತು ನಕ್ಷತ್ರದ ಆಧಾರದ ಮೇಲೆ ವೃಷಭ ರಾಶಿ ಭವಿಷ್ಯ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ದ್ವಿತೀಯ ಭಾವದಲ್ಲಿ, ಬುಧ ಕೂಡ ದ್ವಿತೀಯ ಭಾವದಲ್ಲಿ ಸಂಚಾರ. ನಿಮ್ಗೆ ಈ ವಾರದಲ್ಲಿ ಧನ ಪ್ರಾಪ್ತಿಯಾಗಬೇಕಾದ್ರೆ ಯಾರಿಗೆ ಪ್ರಾಪ್ತಿಯಾಗುತ್ತೆ? ಭಾಷಣಗಾರರು, ಉತ್ತಮ ಬರಹಗಾರರು, ಟಿವಿಲಿ ಆಂಕರ್ಸ್, ಇವರೆಲ್ಲರಿಗೂ ಒಳ್ಳೆ ಧನ ಲಾಭ ಆಗುತ್ತೆ. ಸಂಗೀತಗಾರರು, ಮಧುರವಾಗಿ ನೀವು ಮಾತಾಡೋದ್ರಿಂದ ಸಾಮ್ರಾಜ್ಯವನ್ನೇ ತಗೋಬಹುದು. ಯಾರಿಗೆ ಮಾತು ಬರುತ್ತೆ ಅಂತವನಿಗೆ ಜಗಳವಿಲ್ಲ ಅಂತ ಹೇಳಲಾಗುತ್ತೆ. ಹಾಗೆ ನಿಮಗೆ ವೃಷಭ ರಾಶಿಯವರಿಗೆ ಧನ ಪ್ರಾಪ್ತಿ
ಯಾವ ರೀತಿ ಆಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಇನ್ನು ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್, ಅದು ಹೆಣ್ಮಕ್ಳಿಗೆ ಒಳ್ಳೇದು ಮಾಡುವಂತ ಕೆಲಸ ಕಾರ್ಯಗಳನ್ನ ಯಾರು ಮಾಡ್ತೀರಿ ಅವ್ರಿಗೂ ಕೂಡ ಈ ವಾರ ಧನ ಪ್ರಾಪ್ತಿ ವೃಷಭ ರಾಶಿಯವರಿಗೆ ಆಗುತ್ತೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥದ್ದು. ಸೂರ್ಯ ಕೂಡ 2ನೇ ಮನೆಯಲ್ಲೇ ಈ ವಾರ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ 14ನೇ ತಾರೀಕು ಸ್ವಲ್ಪ ಕಣ್ಣಿಗೆ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ವೃಷಭ ರಾಶಿಯವರಿಗೆ, ಎಚ್ಚರ. ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಸ್ನೇಹಿತರಿಂದ ಸಹಾಯ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ ಅಲ್ವಾ. ಧೈರ್ಯ ಇರಬೇಕು, ಎಲ್ಲದಕ್ಕಿಂತಲೂ ಧೈರ್ಯ ಇದ್ರೆ ನಾವೇನ್ ಬೇಕಾದ್ರೂ ಸಾಧನೆಯನ್ನ ಮಾಡ್ಬೋದು. ಭಯಮೇವಸ್ತಿ ಶತ್ರುಹು, ಭಯ ಇರಬಾರ್ದು, ಧೈರ್ಯ ಅನ್ನೋದಿರ್ಬೇಕು. ಧೈರ್ಯಂ ಸರ್ವರ್ಥ ಸಾಧನಂ, ಧೈರ್ಯ ಇದ್ರೆ ಎಲ್ಲವನ್ನ ಸಾಧನೆ ಮಾಡ್ಬೋದು. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯ ಮಾಡ್ತೀರಿ, ನೆಮ್ಮದಿಯ ಜೀವನ ನಡೆಸ್ತೀರಿ. ಹತ್ತಿರ ಪ್ರಯಾಣ ಮಾಡಿದ್ರೆ ಲಾಭ ಆಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ವಸ್ತ್ರಗಳನ್ನ ಕೂಡ ಧರಿಸ್ತೀರಿ. ಕೆಲವ್ರ ಹತ್ರ ತುಂಬಾ ಹೊಸ ಬಟ್ಟೆ ಇರುತ್ತೆ, ಹಬ್ಬಕ್ಕೆ ಹಾಕೊಳ್ಳೋಣ ಬಿಡು, ಮುಂದಿನ ವಾರ ಹಾಕೊಳ್ಳೋಣ, ಆಫೀಸ್ಗೆ ಹೋಗ್ಬೇಕಾದ್ರೆ ಹಾಕೊಳ್ಳೋಣ, ಏನಾದ್ರು ಹೊಸ ಪ್ರೋಗ್ರಾಮ್ ಇದ್ದಾಗ ಹಾಕೊಳ್ಳೋಣ ಅಂತ ಹಾಕೊಳ್ಳೋದೇ ಇಲ್ಲ ಅಲ್ವಾ. ಹಾಕೊಳ್ಳೋಕ್ಕೂ ಯೋಗ ಬೇಕು ಅಂತ ಟೈಮು ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗಿನ ವಾರದ ಕೊನೆ 4 ದಿನ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು. ಫೋನ್ ಹತ್ರ ಇಟ್ಕೋಬೇಡಿ, ನಿದ್ರಾಭಂಗ. ಯಾರಿಗಾದ್ರೂ ನಿಮಗೆ ತಲೆಯಲ್ಲಿ ಏನಾದ್ರು ಒಂದು ವಿಷಯ ಹಾಕ್ಬಿಟ್ರೆ ಅದೇ ಕೊರಿತಾ ಇರುತ್ತೆ, ನಿದ್ದೆ ಹೊರಟೋಗುತ್ತೆ. ಪ್ರಯತ್ನಗಳಲ್ಲಿ ಸೋಲಾಗೋದು, ವಾಹನಗಳಿಂದ ತೊಂದರೆ ಆಗುವಂಥದ್ದು, ವಾಹನ ಸ್ಟಾರ್ಟ್ ಆಗದೆ ಇರ್ಬೋದು, ಎಲ್ಲೋ ನಿಂತೋಗ್ಬಿಡ್ಬೋದು, ಅಥವಾ ದಾಂಪತ್ಯದಲ್ಲಿ ಸಂತೋಷ ಇಲ್ದಂಗೆ ಆಗೋದು, ಊಟ ಮಾಡಿದ್ದು ಜೀರ್ಣ ಆಗದೆ ಅಜೀರ್ಣ ಆಗೋದು, ಅಥವಾ ಮಕ್ಕಳಿಗೆ ಅನಾರೋಗ್ಯ ಆದಾಗ ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ವೃಷಭ ರಾಶಿಯವರಿಗೆ. ಅದಕ್ಕೆ ವೃಷಭ ರಾಶಿಯವರು ಹಸುವಿನ ಹಾಲಿನಿಂದ ಶಿವನ ಅಭಿಷೇಕವನ್ನ ಮಾಡಿ ಈ ವಾರದಲ್ಲಿ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಈ ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆ ತಿಳಿಸ್ತೀನಿ. 10ನೇ ತಾರೀಕಿಂದ 14ನೇ ತಾರೀಕು ಜೂನ್ 2024 ಮಿಥುನ ರಾಶಿ ಭವಿಷ್ಯ. ಪ್ರಿಯ ವೀಕ್ಷಕರೇ, ಮಿಥುನ ರಾಶಿ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೀವೆಲ್ಲ ಕಾಯ್ತಾ ಇದ್ದೀರಾ ಗುರುಜಿ ಈ ವಾರ ಏನ್ ನಮ್ಗೆ ಭವಿಷ್ಯವನ್ನ ತಿಳಿಸ್ತಾರೆ ಅಂತ. ಮಿಥುನ ರಾಶಿಯಲ್ಲಿ ರಾಶ್ಯಾಧಿಪತಿಯಾದಂತಹ ಬುಧ ಇದ್ದಾನೆ. ಶುಕ್ರ ಪಂಚಮಾಧಿಪತಿ ಈ ವಾರದಲ್ಲಿ ನಿಮ್ಮ ರಾಶಿಗೆ ಸಂಚಾರ. ವ್ಯಯಾಧಿಪತಿ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಸಂಚಾರ. ನಿಮಗೆ ಪ್ರಾಪಂಚಿಕ ಸುಖ ಭೋಗಗಳನ್ನ ಅನುಭವಿಸ್ಬೇಕು ಅನ್ನುವಂತಹ ಬುದ್ಧಿ ಬರುತ್ತೆ, ಮನಸ್ಸು ಬರುತ್ತೆ. ಧೈರ್ಯವಾಗಿ ಫೇಸ್ ಮಾಡಕ್ಕೆ ಸೂರ್ಯನು ಕೂಡ ಅಲ್ಲೇ ಇರ್ತಾನೆ. ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ. ಕೂದಲು ಉದುರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಕೂದಲು ಇದ್ರೇನೆ ಮನುಷ್ಯನಿಗೆ ಲಕ್ಷಣ ಅಲ್ವಾ, ಅದಕ್ಕೆ ಕೂದಲು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿ ಮಿಥುನ ರಾಶಿ ಜಾತಕರು. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಪಂಚಮಾಧಿಪತಿ ಅಂದ್ರೇನು? ವಿದ್ಯೆ, ಜ್ಞಾನ, ನಾಲೆಡ್ಜ್, ವಿಸ್ಡಮ್, ಪೂರ್ವ ಪುಣ್ಯ ಸ್ಥಾನ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆದಾಗ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಸಫಲತೆಯನ್ನು ಹೊಂದುತ್ತೀರಿ. ನಿಮ್ಮ ಬುದ್ಧಿ ಜೊತೆಗೆ ಜ್ಞಾನ ಎರಡೂ ಕೂಡ ಚುರುಕಾಗುತ್ತೆ ಅನ್ನುವಂಥ ವಿಚಾರ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನಿಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಇರುತ್ತೆ. ಮಿಥುನ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಮಾನ ನಷ್ಟ, ಇನ್ನು ಕೆಲವರಿಗೆ ಧನ ನಷ್ಟ ಉಂಟಾಗುತ್ತೆ, ಎಚ್ಚರ. ಹೊಸ ಕಾರ್ಯಗಳಿಗೆ ವಿಘ್ನಗಳು ಉಂಟಾಗುವಂಥದ್ದು, ಕುಟುಂಬದಲ್ಲಿ ದುಃಖ, ಕಣ್ಣುಗಳಿಗೆ ತೊಂದರೆ ಉಂಟಾಗುವ ಸಾಧ್ಯತೆಗಳಿದೆ, ಎಚ್ಚರ. ಇನ್ನು ವಾರದ ಮಧ್ಯದ ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿದೆ, ಧನ ಲಾಭ ಆಗುತ್ತೆ, ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ,
ಧೈರ್ಯ ಹೆಚ್ಚಾಗುತ್ತೆ, ಸ್ನೇಹಿತರ ಸಹಾಯ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 2 ದಿನಗಳು ಶನಿವಾರ ಭಾನುವಾರ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ವಾಹನಗಳಿಂದ ತೊಂದರೆ, ಧನ ನಷ್ಟ, ಆರೋಗ್ಯ ಸಮಸ್ಯೆ. ಹೀಗೆ ಮಿಥುನ ರಾಶಿಯವರಿಗೆ ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ 5 ದಿನ ಬಹಳ ಎಚ್ಚರಿಕೆಯಾಗಿ ನೀವಿರಬೇಕು. ಓಂ ಪರಮಾತ್ಮನೇ ನಮಃ. ನಾವೆಲ್ಲ ಆತ್ಮಗಳ ತಂದೆ ಭಗವಂತ ಪರಮಾತ್ಮ ಆಗಿದ್ದಾನೆ. ಪರಮಾತ್ಮನ ನೆನಪು ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿ ಜಾತಕರು ಜೇನುತುಪ್ಪದಿಂದ ಶಿವನ ಅಭಿಷೇಕ ಮಾಡಿ ಒಳ್ಳೆಯದಾಗತ್ತೆ. ಅಹಂ ಅನ್ನೋದು ಇರಬಾರ್ದು ಅನ್ನುವಂತಹ ವಿಚಾರ. ಇನ್ನ ಕರ್ಕಾಟಕ ರಾಶಿ ಭವಿಷ್ಯ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂತಹ ಪ್ರಶ್ನೆ ನಿಮ್ದೆಲ್ಲ ಆಗಿರುತ್ತೆ. ಕಟಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 10ನೇ ತಾರೀಕು ಜೂನ್ನಿಂದ 16ನೇ ತಾರೀಕು ಜೂನ್ 2024 ಕರ್ಕಾಟಕ ರಾಶಿ ಭವಿಷ್ಯ. ಈಗ ಕರ್ಕಾಟಕ ರಾಶಿಯವರಿಗೆ ಶುಕ್ರ ಲಾಭಾಧಿಪತಿ ಮತ್ತು ಚತುರ್ಥಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ. ನೀವು ಯಾವುದಕ್ಕೆ ಸುಖ ಸ್ಥಾನ, 4ನೇ ಮನೆ ಅಂದ್ರೆ ಸುಖ ಸ್ಥಾನ, ಲಾಭ, ನಿಮ್ಗೆ ಬಂದಂತ ಲಾಭ ಸುಖ ಎಲ್ಲ ಯಾವುದಕ್ಕೋಸ್ಕರ ಖರ್ಚು ಮಾಡ್ತೀರಿ? ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳಕ್ಕೆ. 12ನೇ ಮನೆ ಅಂದ್ರೆ ಬೆಡ್ ಕಂಫರ್ಟ್, ಸೆಕ್ಷುಯಲ್ ಪ್ಲೆಜರ್, ಇದೆಲ್ಲ ಉಲ್ಲಾಸವನ್ನ ಪಡೆಯೋದಕ್ಕೋಸ್ಕರ ನಿಮ್ಮಲ್ಲಿರುವಂತಹ ಧನ ಎಲ್ಲನೂ ಕೂಡ ಲಾಭ ಬಂದಂತಹ ಹಣವನ್ನ ಖರ್ಚು ಮಾಡುವಂಥದ್ದು. ಅಂದ್ರೆ ಒಳ್ಳೆ ಹಾಸಿಗೆ ಮೇಲೆ ಮಲಗಬೇಕು, ಒಳ್ಳೆ ಹಾಸಿಗೆ ತಗೊಳ್ಳೋದು, ನಿಮ್ಗೆ ಒಳ್ಳೆ ಬೆಡ್ರೂಮ್ನ ಅಲಂಕಾರ ಮಾಡುವಂಥದ್ದು, ಸುಂದರವಾದ ಸ್ತ್ರೀ ಜೊತೆ ಸ್ನೇಹವನ್ನ ಬೆಳೆಸುವಂಥದ್ದು. ಈ ತರ ಎಲ್ಲ ಕರ್ಕಾಟಕ ರಾಶಿಯವರಿಗೆ ಕೆಲವರಿಗೆ ಯೋಗ ಅನ್ನೋದು ಉಂಟಾಗ್ತಾ ಇದೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಸನ್ಮಾನಗಳಾಗುತ್ತೆ. ಉತ್ತಮವಾದ ಭವಿಷ್ಯ ಅನುಭವಿಸ್ತೀರಿ. ಉನ್ನತವಾದ ಅಂತಸ್ತನ್ನ ಪಡಿತೀರಿ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಕುಟುಂಬದಲ್ಲಿ ತೊಂದರೆ, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗುತ್ತೆ. ಅದಕ್ಕೆ ನಾನು ಆರೋಗ್ಯವಾಗಿದ್ದೀನಿ ಅಂತ ಸಂಕಲ್ಪ ಮಾಡಬೇಕು. ಅಹಂ ಸ್ವಸ್ಥಃ, ನಾನು ಆರೋಗ್ಯವಾಗಿದ್ದೀನಿ ಅನ್ನೋ ಸಂಕಲ್ಪವನ್ನ ಮಾಡಬೇಕು. ಮತ್ತೆ ಧನನಷ್ಟ ಆಗುವ ಸಾಧ್ಯತೆಗಳು ಕೂಡ ಇದೆ, ಎಚ್ಚರ. ಇನ್ನು ವಾರದ ಕೊನೆ 2 ದಿನಗಳು ಶನಿವಾರ, ಭಾನುವಾರ ಉತ್ತಮವಾದ ಹೆಸರು ಪಡಿತೀರಿ. ರಾಜಕಾರಣಿಗಳು ಜನಪ್ರಿಯತೆಯನ್ನು ಹೆಚ್ಚು ಮಾಡ್ಕೊಂತೀರಿ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ನೇಮ್ ಅಂಡ್ ಫೇಮ್ ಎರಡೂ ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ ಮತ್ತೆ ಭಾನುವಾರ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ನೀವು ಗಂಗಾಜಲದಿಂದ ಶಿವನ ಪೂಜೆ ಮಾಡ್ತಾ ಓಂ ಗಂಗಾಧರಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡೋದ್ರಿಂದ ಶುಭ ಫಲಗಳು ಕರ್ಕಾಟಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ? ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯ ಅಂದ್ರೆ 10ನೇ ತಾರೀಕಿಂದ 16ನೇ ತಾರೀಕು ಜೂನ್ 2024 ಸಿಂಹ ರಾಶಿ ಭವಿಷ್ಯ. ಸೂರ್ಯ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. 14ನೇ ತಾರೀಕು ಜೂನ್ 2024 ನೀವು ತುಂಬಾ ಸೋಷಿಯಲ್ ಬೀಯಿಂಗ್ ಆಗಿರ್ತೀರಿ. ಎಲ್ಲರ ಜೊತೆಗೂ ಕೂಡ ಚೆನ್ನಾಗಿ ಬೆರಿತೀರಿ. ಜನಗಳ ಜೊತೆ ಎಲ್ಲರೂ ಕೂಡ ನಿಮ್ಮನ್ನ ಹೊಗಳ್ತಾರೆ. ಲಾಭ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತೆ. ಸ್ನೇಹಿತರ ಜೊತೆಗೆ ಬೆರೆಯುವಂಥದ್ದು. ಯಾಕೆಂದ್ರೆ 11ನೇ ಮನೆ ಅಂದ್ರೆ ಲಾಭ, ಆಯ ಅಂತೀವಿ, ಬರುವಂತಹ ಇನ್ಕಮ್. ಅಲ್ಲಿ ನಿಮ್ಮ ಫೋಕಸ್ಸು ಜಾಸ್ತಿ ಇರುತ್ತೆ. ಹೇಗೆ ನಾನು ಲಾಭ ಮಾಡಬೇಕು, ಹೇಗೆ ದುಡ್ಡಿಗೆ ದುಡ್ಡು ಮಾಡಬೇಕು, ಈ ತರ ಯೋಚನೆಗಳು ಕೂಡ ನಿಮಗೆ ನಡೆಯುತ್ತೆ. ಆಮೇಲೆ ನಿಮಗೆ ಶುಕ್ರ 3ನೇ ಮನೆ ಅಧಿಪತಿ.
ಮತ್ತು ದಶಮಾಧಿಪತಿ. ಯಾರ್ಯಾರು ಉದ್ಯೋಗದಲ್ಲಿದ್ದೀರಿ ನಿಮಗೆ ಲಾಭ, ಉದ್ಯೋಗದಿಂದ ಲಾಭ. ಅಥವಾ ನಿಮಗೆ ಚಿಕ್ಕ ಸಹೋದರ ಸಹೋದರಿಯರಿದ್ರೆ ಅವರಿಂದ ಲಾಭ. ಧೈರ್ಯ ಮಾಡೋದ್ರಿಂದ ನಿಮಗೆ ಲಾಭ. ಅಥವಾ ಕೆಲವು ಕಡೆ ಕಮ್ಯುನಿಕೇಶನ್, ನೀವು ಎಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಶನ್ ಮಾಡೋದ್ರಿಂದ ಅವಾಗ ಅಲ್ಲಿ ನಿಮಗೆ ಕೆಲಸ ಸಿಗುವ ಸಾಧ್ಯತೆಗಳು ಇರುತ್ತೆ. ನಿಮ್ಮ ಕಮ್ಯುನಿಕೇಶನ್ ಅಲ್ಲಿ ತೊಂದರೆ ಆಗಬಾರದು. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಅಧಿಕ ಖರ್ಚು. ಅದು ಯಾರಿಂದ ಖರ್ಚಾಗ್ಬೋದು? ಸ್ತ್ರೀಯಿಂದ. ಸ್ತ್ರೀ ಅಂದ್ರೆ ಮಗಳು ಆಗ್ತಾಳೆ, ಹೆಂಡತಿನೂ ಆಗ್ತಾಳೆ, ಅಥವಾ ಬೇರೆಯವರು ಆಗಿರ್ಬೋದು. ಯಾರೋ ಒಬ್ಬ ಸ್ತ್ರೀಯಿಂದ ಅಧಿಕ ಖರ್ಚು. ಕೋಪ ಜಾಸ್ತಿ, ಶೀಘ್ರ ಕೋಪ. ಅದಕ್ಕೆ ಕೋಪವನ್ನ ಮಾಡ್ಕೋಬಾರ್ದು. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ ಅಂತೀವಿ. ಕ್ರೋಧ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಎರಡು ಗುಣಗಳಿರುತ್ತೆ, ಪ್ರೀತಿ ಮತ್ತೆ ಕೋಪ. ನೀವು ಕೋಪ ಮಾಡ್ಕೊಳ್ಳೋದ್ರೆ ಏನಾಗುತ್ತೆ? ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಾಶ ಆಗುತ್ತೆ. ನಾನು ಅಂತ ಅಹಂ ಪಟ್ರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ. ಅದಕ್ಕೆ ಕೋಪ ಮಾಡ್ಕೋಬೇಡಿ. ಸೋಮೇರಿತನ ಇರುತ್ತೆ, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಸಿಂಹ ರಾಶಿಯವರಿಗೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಇನ್ನು ಗುರುವಾರ, ಶುಕ್ರವಾರ ಸ್ನೇಹಿತರನ್ನ ಸಂಧಿಸ್ತೀರಿ. ಹಿರಿಯರ ಜೊತೆ ಉತ್ತಮ ಸಂಬಂಧಗಳು ಉಂಟಾಗಿ ಧನ ಲಾಭ ಆಗುತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಮತ್ತೆ ಧನ ನಷ್ಟ. ಕುಟುಂಬದಲ್ಲಿ ದುಃಖ, ಅಥವಾ ಕುಟುಂಬದವರು ಮನೇಲಿಲ್ಲ ಅಂದ್ರೂ ಕೂಡ ಏನಾದ್ರೂ ಒಂದು ಫೋನ್ ಮಾಡಿ, ಯಾವುದೋ ಒಂದು ಮೆಸೇಜ್ ಮಾಡಿ ನಿಮಗೆ ದುಃಖ ಉಂಟಾಗ್ಬೋದು. ಸ್ವಲ್ಪ ಕುಟುಂಬದಲ್ಲಿ ಯಾರು ಸದಸ್ಯರಿಲ್ಲ ಅಂದ್ರೆ ದುಃಖ ಕಡಿಮೆನೂ ಆಗುವ ಸಾಧ್ಯತೆ ಇರುತ್ತೆ. ಯಾರ ಹತ್ರ ವಿವಾದಗಳು ಮಾಡ್ಕೋಬೇಡಿ. ಮಾತು ನಾನು ಹೇಳ್ತಿರೋದೇ ಸರಿ ಅಂತ ವಿವಾದ ಮಾಡ್ಕೊಂಡಾಗ ವಾಗ್ವಾದಗಳು ಉಂಟಾಗುತ್ತೆ. ನಾವು ಜಾಸ್ತಿ ವಿವಾದಗಳು ಮಾಡ್ಕೊಂಡಾಗ ಸಂಬಂಧಗಳು ಕೆಟ್ಟೋಗುತ್ತೆ, ಅಥವಾ ಸಂಬಂಧಿಕರ ಜೊತೆ ಶತ್ರುತ್ವಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಸಿಂಹ ರಾಶಿ ಜಾತಕರಿಗೆ. ಅಂದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಒಟ್ಟು 5 ದಿನ ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ಶನಿವಾರ, ಭಾನುವಾರ. ಸಿಂಹ ರಾಶಿಯವರು ಕೆಂಪು ಹೂವಿನಿಂದ ಶಿವನನ್ನ ಅಲಂಕಾರ ಮಾಡ್ತಾ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಈ ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ, ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಗೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 10ನೇ ತಾರೀಕಿಂದ 16ನೇ ತಾರೀಕು ಜೂನ್ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಕನ್ಯಾ ರಾಶಿಯಾಧಿಪತಿಯಾದಂತಹ ಬುಧ ದಶಮ ಸ್ಥಾನದಲ್ಲಿ ಸಂಚಾರ. ಆಮೇಲೆ ಶುಕ್ರ ನಿಮಗೆ ಧನಾಧಿಪತಿ, ಭಾಗ್ಯಾಧಿಪತಿ, ದಶಮ ಸ್ಥಾನದಲ್ಲಿ ಸಂಚಾರ. ಶುಕ್ರ ಬುಧ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸೂರ್ಯ ಕೂಡ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಅನುಕೂಲಗಳಾಗುತ್ತೆ, ರಾಜಕಾರಣಿಗಳ ಪರಿಚಯ ಆಗುತ್ತೆ, ಅಥವಾ ಸರ್ಕಾರದಿಂದ ನಿಮಗೆ ಹಣ ಯಾವ್ದಾದ್ರು ನಿಂತೋಗಿದ್ರೆ ಹಣನೂ ಕೂಡ ಬರುತ್ತೆ, ಅಥವಾ ಯಾವುದೇ ಒಂದು ಸಾಫ್ಟ್ವೇರ್ ಕಂಪನಿಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ, ಅಥವಾ ಮಲ್ಟಿ ನ್ಯಾಷನಲ್ ಕಂಪನಿ MNCಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಯಾರಾದ್ರೂ ಸ್ತ್ರೀಯರಿಂದ ಅಪಮಾನಗಳು ಕೂಡ ಆಗ್ಬೋದು, ವಿವಾದಗಳು ಕೂಡ ಆಗ್ಬೋದು, ಅದು ಯಾವುದಾದ್ರೂ ಕೇಸ್ ಕೂಡ ನಿಮ್ಮ ಮೇಲೆ ಬೀಳ್ಬೋದು, ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ ಕನ್ಯಾ ರಾಶಿಯವರಿಗೆ ವಿವಾಹ ಭಾಗ್ಯ, ದ್ರವ್ಯ ಲಾಭ, ಮದ್ಯ ವ್ಯಾಪಾರದಿಂದ ಕೂಡ ಲಾಭ ಆಗುತ್ತೆ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ ಕನ್ಯಾ ರಾಶಿಯವರಿಗೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅನಾರೋಗ್ಯ ಉಂಟಾಗುತ್ತೆ. ತಾಯಿ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು, ಎಚ್ಚರ. ತಾಯಿ ಜೊತೆ ಕಲಹ ಆಗ್ಬೋದು, ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹ ಆಗ್ಬೋದು, ಎಚ್ಚರ. ಇನ್ನು ವಾರದ ಮತ್ತೆ ಕೊನೆ 2 ದಿನ ಶನಿವಾರ, ಭಾನುವಾರ ಮತ್ತೆ ಟೈಮ್ ಚೆನ್ನಾಗುತ್ತೆ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ನಿಮಗೆ ಭಾಗ್ಯೋದಯ ಅನ್ನೋದು ಆಗುತ್ತೆ ಕನ್ಯಾ ರಾಶಿಯವರಿಗೆ. ಈ ವಾರ ಒಟ್ಟು 5 ದಿನ ಕನ್ಯಾ ರಾಶಿಯವರಿಗೆ ಶುಭ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ಶನಿವಾರ, ಭಾನುವಾರ.
ಹಾಗಾದ್ರೆ ಕನ್ಯಾ ರಾಶಿಯವರು ಏನ್ ಮಾಡ್ಬೇಕು? ಬಿಲ್ವ ಪತ್ರೆಯಿಂದ ಶಿವನನ್ನ ಅಲಂಕಾರ ಮಾಡ್ತಾ ಪಂಚಾಕ್ಷರಿ ಮಂತ್ರ ಶಿವನಿಗೆ ಜಪ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಶುಭ ಫಲ ಅನ್ನೋದು ಪ್ರಾಪ್ತಿಯಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿಯವರು ಕಾಯ್ತಾ ಇರ್ತೀರಾ, ಗುರುಜಿ ನಮ್ಗೆ ಈ ವಾರ ಏನು ಭವಿಷ್ಯವನ್ನು ಹೇಳ್ತಾರೆ ಅಂತ. 10ನೇ ತಾರೀಕು ಜೂನ್ 2024ರಿಂದ 16 ಜೂನ್ 2024 ತುಲಾ ರಾಶಿ ಭವಿಷ್ಯ ಸೋಮವಾರದಿಂದ ಭಾನುವಾರದವರೆಗೂ ನಿಮ್ಮ ರಾಶ್ಯಾಧಿಪತಿಯಾದಂತ ಶುಕ್ರ ಭಾಗ್ಯ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ದೈವ ಭಕ್ತಿ ಹೆಚ್ಚಾಗುತ್ತೆ. ಅಖಂಡ ದೈವ ಭಕ್ತಿಯನ್ನ ಮಾಡ್ತೀರಿ. ದೇವರ ಆಶೀರ್ವಾದ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಧಾರ್ಮಿಕ ಕಾರ್ಯಗಳನ್ನ ಮಾಡ್ತೀರಿ. ತಂದೆ ಮೇಲೆ ಅತಿ ಹೆಚ್ಚು ಪ್ರೀತಿ ವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ. ತಂದೆಯಿಂದ ನಿಮಗೆ ಅನುಕೂಲಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ. ಕೆಲವರು ವಿದೇಶ ಪ್ರಯಾಣಗಳನ್ನು ಕೂಡ ಮಾಡಬಹುದು. ಇಂಡಿಯಾದಲ್ಲಿರೋರು ಫಾರಿನ್ ಹೋಗ್ಬೋದು, ಅಥವಾ ಫಾರಿನ್ ಅಲ್ಲಿರೋರು ಇಂಡಿಯಾಗೆ ವಾಪಸ್ ಬರೋದು. ಹೀಗೆ ಇಂಟರ್ನ್ಯಾಷನಲ್ ಟೂರ್ಸ್ ಅಂಡ್ ಟ್ರಾವೆಲ್ ಗಳನ್ನ ಮಾಡುವಂತವ್ರು ಅಥವಾ ಟೂರಿಸಂ ನಡೆಸೋರ್ಗೂ ಕೂಡ ಒಳ್ಳೆ ಧನಲಾಭ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ತುಲಾ ರಾಶಿಗೆ ಧನಾಧಿಪತಿಯಾದಂತಹ ಮಂಗಳ ಧನಸ್ಥಾನವನ್ನ ನೋಡ್ತಾ ನಿಮ್ಮ ಜನ್ಮ ರಾಶಿಯನ್ನು ಕೂಡ ನೋಡ್ತಾ ಇರೋದ್ರಿಂದ ಕೋಪ ಹೆಚ್ಚಾಗ್ಬೋದು. ನಿಮ್ಮ ಕೋಪವನ್ನ ನೀವು ಕಮ್ಮಿ ಮಾಡ್ಕೊಳ್ಳಿ. ಅಥವಾ ತಾಯಿಗೆ ಕೋಪ ಹೆಚ್ಚಾಗ್ಬೋದು, ದುಡುಕುತನ ಹೆಚ್ಚಾಗ್ಬೋದು, ಅಥವಾ ನಿಮ್ಮ ವಿವಾಹ ಜೀವನದಲ್ಲಿ ಏರುಪೇರುಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆಗ ತುಲಾ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ಕೇಳಿದಾಗ, ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ. ಹೊಸ ಮನೆಗೆ ಹೋದಾಗ ನಾವೇನ್ ಮಾಡ್ತೀವಿ? ಹಾಲು ಉಕ್ಕಿಸ್ತೀವಿ. ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ. ನೀವು ಮಾಡ್ತಿರುವಂತಹ ಕೆಲಸದಲ್ಲಿ ಪ್ರಮೋಷನ್ ಅನ್ನೋದು ಸಿಗುತ್ತೆ. ಅಧಿಕಾರವನ್ನ ಕೂಡ ಪಡಿತೀರಿ. ಬಹಳ ಗೌರವ ಪ್ರಾಪ್ತಿಯಾಗುತ್ತೆ. ಮತ್ತೆ ವಿವಾಹ ಭಾಗ್ಯ, ಯಾವಾಗ್ಲೂ ಕೂಡ ವಿವಾಹ ಭಾಗ್ಯ ಅಂದಾಗ ಯಾವಾಗ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ಮನೆಗೆ ಹೊಂದ್ಕಂತಾರ ಇಲ್ವಾ ಅಂತ ನೀವು ತಿಳ್ಕೋಬೇಕು. ಅದಕ್ಕೆ ಇಬ್ಬರ ಜಾತಕವನ್ನ ತೋರಿಸ್ಬೇಕು. ವರ ಶ್ರೀಮಂತನಾಗಿದ್ರು ಕೂಡ ಮಕ್ಕಳಾಗ್ತಾರ ಇಲ್ವಾ ಅನ್ನೋದು ಕೂಡ ಮುಖ್ಯ. ಅವರ ಆರೋಗ್ಯನೇ ಸರಿ ಇಲ್ಲದೆ ಮತ್ತೆ ಮರುವಿವಾಹ ಆಗ್ಬೇಕಾಗುತ್ತಾ, ಅಥವಾ ನಾನು ಡೈವರ್ಸ್ ಹೋಗ್ತೀನಾ, ಕೋರ್ಟ್ಗೆ ಹೋಗ್ಬೇಕಾ, ಇವೆಲ್ಲ ಚಿಂತೆ ಮಾಡ್ಬೇಕು. ಅಕಸ್ಮಾತ್ ಕೋರ್ಟ್ಗೆ ಹೋಗಿದ್ರು ಕೋರ್ಟ್ಗೆ ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಟೆಂಪರವರಿ ಸಪರೇಷನ್, ಪರ್ಮನೆಂಟ್ ಸಪರೇಷನ್ಗೋಸ್ಕರ ಹೋರಾಟ ಜೀವನ ನಡೆಸ್ತಾ ಇದ್ರೆ ಇಬ್ಬರ ಜಾತಕವನ್ನ ತೋರಿಸಿದ್ರೆ ಪರಿಹಾರ ಏನ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೆ ಯಾವಾಗ್ಲೂ ಕೂಡ ನಾನು ಚೆನ್ನಾಗ್ ಆಗ್ತೀನಿ, ನನಗೆ ಯಶಸ್ಸು ಸಿಗುತ್ತೆ. ಅದಕ್ಕೆ ಯಾರಾದ್ರೂ ಗುರುಗಳಿಂದ ಯಶಸ್ವಿ ಭವ ಅನ್ನುವಂಥ ಆಶೀರ್ವಾದವನ್ನ ನೀವು ಪಡಿಬೇಕು. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಅನಾರೋಗ್ಯ ಉಂಟಾಗುವಂಥದ್ದು, ಅಧಿಕ ಖರ್ಚುಂಟಾಗುವಂಥದ್ದು, ಶೀಘ್ರ ಕೋಪ. ಅದಕ್ಕೆ ಕೋಪ ಮಾಡ್ಕೋಬೇಡಿ. ಅದಕ್ಕೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ ಅಂತ ಹೇಳ್ತೀವಿ. ಕ್ರೋಧ ಅನ್ನೋದು, ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅನ್ನುವ ಅಹಂ ವಿನಯವನ್ನ ನಾಶ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಗಾಯಗಳಾಗುವಂಥದ್ದು, ಸೋಮಾರಿತನ ಉಂಟಾಗುವ ಸಾಧ್ಯತೆಗಳಿದೆ. ಅದಕ್ಕೆ ತುಲಾ ರಾಶಿ ಜಾತಕರು ಒಳ್ಳೊಳ್ಳೆ ಪುಷ್ಪ, ಮಲ್ಲಿಗೆ ಹೂವಿನಿಂದ ಶಿವನ ಅಲಂಕಾರ ಮಾಡ್ತಾ ಶಿವನ ಆರಾಧನೆಯನ್ನ ಈ ವಾರ ನೀವು ಮಾಡಬೇಕಾಗುತ್ತೆ. ತುಲಾ ರಾಶಿ ಜಾತಕರು ಜ್ಞಾನವನ್ನು ಕೊಡುವಂತವನು ಭಗವಂತ. ಗುರುಗಳಿಗೆ ಗುರು ಸದ್ಗುರು ಭಗವಂತ ಆಗಿದ್ದಾನೆ. ಓಂ ಸದ್ಗುರುವೇ ನಮಃ ಅಂತೇಳಿ ಶಿವನ ಆರಾಧನೆ ಮಾಡೋದ್ರಿಂದ ತುಲಾ ರಾಶಿಯವರಿಗೆ ಈ ವಾರ ಒಳ್ಳೇದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. 10ನೇ ತಾರೀಕು ಜೂನ್ 2024ರಿಂದ 16 ಜೂನ್ 2024 ವೃಶ್ಚಿಕ ರಾಶಿ ಭವಿಷ್ಯ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ? ರಾಷ್ಟ್ರಾಧಿಪತಿಯಾದಂತಹ ಮಂಗಳ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಈ ವಾರದಲ್ಲಿ ಶುಕ್ರ ಮತ್ತು ರವಿ ಇಬ್ರು ಕೂಡ ನಿಮ್ಮ ರಾಶಿಯಿಂದ ಅಷ್ಟಮ ಭಾವಕ್ಕೆ ಸಂಚಾರ. ಗುಪ್ತವಾದಂತಹ ವಿದ್ಯೆ,
8ನೇ ಮನೆ ಅಂದಾಗ ಅತಿ ಹೆಚ್ಚು ಪೆಂಡಿಂಗ್ ಕರ್ಮ. ವೃಷಿಕ ರಾಶಿ ಅವರಿಗೆ 8ನೇ ಮನೆಯಲ್ಲಿ ಶುಕ್ರ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಆಧ್ಯಾತ್ಮಿಕ ವಿದ್ಯೆಗಳು, ಜ್ಯೋತಿಷ್ಯ ವಿದ್ಯೆಗಳು ಕಲಿಯಕ್ಕೆ ಆಸಕ್ತಿ ಹೆಚ್ಚಾಗೋದು. PhD ಅಂತ ರಿಸರ್ಚ್ ಅಂತ ಮಾಡುವಂತಹ ವಿದ್ಯೆಗಳಲ್ಲಿ ಸಫಲತೆಯನ್ನು ಹೊಂದುತ್ತೀರಿ. ಅಕಲ್ಟ್ ಸೈನ್ಸ್ ಅಂತೀವಿ, ಇವೆಲ್ಲ ವಿದ್ಯೆಗಳು, ವೇದ, ಉಪನಿಷತ್ತು ಇವನ್ನೆಲ್ಲ ಓದೋದಕ್ಕೆ ಆಸಕ್ತಿ ಹೆಚ್ಚಾಗುವಂಥದ್ದು ವೃಷಿಕ ರಾಶಿಯವರಿಗೆ. ಶತ್ರುಗಳ ಮೇಲೆ ವಿಜಯವನ್ನ ಸಾಧಿಸ್ತೀರಿ. ಕೋರ್ಟಲ್ಲಿ ಏನೋ ನಿಮಗೆ ಕೇಸ್ ನಡೀತಾ ಇದ್ರೆ ಅದರಲ್ಲಿ ನಿಮ್ಮಂತೆ ನಿಮ್ಮ ಪರವಾಗಿ ಆಗುತ್ತೆ. ವ್ಯಾಜ್ಯಗಳಲ್ಲಿ ವಿಜಯವನ್ನ ಸಾಧಿಸ್ತೀರಿ. ಅದಕ್ಕೆ ಜೀವನದಲ್ಲಿ ನಾನು ಒಬ್ಬ ಯೋಧ ಅನ್ನುವಂಥದ್ದನ್ನ ಮರಿಬಾರದು. ಅಹಮಸ್ಮಿ ಯೋಧ, ನಾನು ಒಬ್ಬ ಯೋಧ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲಾ ಅದಕ್ಕೂ ನಾನು ಯುದ್ಧಕ್ಕೆ ಸಜ್ಜನಾಗಿ ನಿಂತಿರ್ಬೇಕು, ಅವಾಗಲೇ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ವೃಷಿಕ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಅನಾವಶ್ಯಕ ಖರ್ಚು, ಧನ ನಷ್ಟ, ಅನಾವಶ್ಯಕ ಪ್ರಯಾಣಗಳು, ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ, ಎಚ್ಚರ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿದೆ. ಅಧಿಕಾರ ಪಡಿತೀರಿ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ಸೇವೆಯಲ್ಲಿ ಪ್ರಮೋಷನ್, ವಿವಾಹ ಭಾಗ್ಯ, ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ಲಾಭ, ಆದಾಯದಲ್ಲೂ ಕೂಡ ಏರಿಕೆ ಆಗುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಗಂಗಾ ಜಲದಿಂದ ಶಿವನ ಅಭಿಷೇಕವನ್ನ ಮಾಡ್ತಾ ನೀವು ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ಜಪ ಮಾಡೋದ್ರಿಂದ ವೃಷಿಕ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಹಾಗಾದ್ರೆ ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರೂಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. 10ನೇ ತಾರೀಕು ಜೂನ್ 2024ರಿಂದ 16ನೇ ತಾರೀಕು ಜೂನ್ 2024 ಧನಸ್ಸು ರಾಶಿ ಭವಿಷ್ಯ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ? 2 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. ಧನಸ್ಸು ರಾಶಿಗೆ ಸೂರ್ಯ ಭಾಗ್ಯಾಧಿಪತಿ, ಆಮೇಲೆ ಶುಕ್ರ 6ನೇ ಮನೆ ಅಧಿಪತಿ, ಲಾಭಾಧಿಪತಿಯಾಗಿ 7ಮ ಭಾವದಲ್ಲಿ ಸಂಚಾರ. ಬುಧ ಕೂಡ ಸಪ್ತಮಾಧಿಪತಿಯಾಗಿ 7ಮ ಭಾವದಲ್ಲಿ ಸಂಚಾರ ಆಗ್ತಾನೆ. ನಿಮಗೆ ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನ ನೋಡ್ಬೇಕಾಗುತ್ತೆ. ವೈವಾಹಿಕ ಜೀವನದಲ್ಲಿ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ಆತ್ಮಕ ಕಾರಕನಾದಂತಹ ಸೂರ್ಯ 7ಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಸೊಸೈಟಿ, ಸಮಾಜದಲ್ಲಿ ಇರ್ತೀರಿ, ಯಾವ ರೀತಿಯಲ್ಲಿ ವ್ಯವಹಾರವನ್ನು ನಡೆಸ್ತೀರಿ, ಅವ್ರ ಜೊತೆಗೆ ನೀವು ಯಾವ ತರ ಇರ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ನೀವು ಸೊಸೈಟಿಯಲ್ಲಿ ನಡ್ಕೋಬೇಕಾಗತ್ತೆ. ವಾರದ ಮೊದಲು 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮೂರ್ಖ ಕೆಲಸಗಳು, ಇನ್ನು ಕೆಲವರಿಗೆ ಅಜೀರ್ಣ ಆಗುವಂಥದ್ದು, ಉದ್ವೇಗ ಹೆಚ್ಚಾಗುವಂಥದ್ದು. ನೀವು ವಿವಾಹ ಆಗಿದ್ದರೆ ಪತ್ನಿಯ ಜೊತೆ ವಿವಾದ, ಪುರುಷರಾಗಿದ್ದರೆ ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ವಿವಾದ ಉಂಟಾಗುವಂಥದ್ದು, ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು, ಗೌರವ ನಷ್ಟ ಆಗುವ ಸಾಧ್ಯತೆಗಳಿದೆ. ಆದ್ರೆ ಈ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಸೂಪರ್ ಆಗಿದೆ ಟೈಮು. ಧೈರ್ಯ ಹೆಚ್ಚಾಗುತ್ತೆ ಅಲ್ವಾ. ಧೈರ್ಯೇ ವಸತೇ ಲಕ್ಷ್ಮಿ, ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ಅನ್ನೋಳು ನೆಲೆಸ್ತಾಳೆ ಅನ್ನುವಂತಹ ವಿಚಾರ. ಧೈರ್ಯೇ ವಸತೇ ಲಕ್ಷ್ಮಿ, ಸಂತೋಷ ಅನ್ನೋದು ಹೆಚ್ಚಾಗುತ್ತೆ. ಉದ್ಯೋಗದಲ್ಲೂ ಕೂಡ ಯಶಸ್ವಿ ಆಗಿ ನೀವು ಸಫಲತೆಯನ್ನ ಪಡಿತೀರಿ. ಅಪ್ರಾಪ್ತ್ಯಂ ನೇಹಸ್ತಿ ಧೀರಸ್ಯ ವ್ಯವಸಾಯನಃ. ಯಾರು ಧೈರ್ಯವಾಗಿರ್ತಾರೆ, ಕಷ್ಟಪಟ್ಟ ಕೆಲಸ ಮಾಡ್ತಾರೆ, ಅವ್ರಿಗೆ ಯಾವುದು ತೊಂದರೆಗಳು ಆಗಲ್ಲ. ಅಷ್ಟು ಒಳ್ಳೇದಾಗುತ್ತೆ ವಾರದ ಕೊನೆ 2 ದಿನ. ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕು, ಧನಸ್ಸು ರಾಶಿಯವರು ಪಂಚಾಮೃತ ಅಭಿಷೇಕ ಶಿವನಿಗೆ ಮಾಡ್ತಾ ಓಂ ಸದ್ಗುರುವೇ ನಮಃ ಅಂತೇಳಿ ಶಿವನನ್ನ ಜಪ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಯಾರು ಮಕರ ರಾಶಿಯವರಿದ್ದೀರಿ ನಿಮಗೆ ವೆಲ್ಕಮ್. 10ನೇ ತಾರೀಕಿಂದ 16ನೇ ತಾರೀಕುವರೆಗೂ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಕರ ರಾಶಿಗೆ ಶುಕ್ರ ಯೋಗಕಾರಕ, ಪಂಚಮಾಧಿಪತಿ,
ಮತ್ತು ದಶಮಾಧಿಪತಿ 6ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಗೋಚಾರದಲ್ಲಿ ಶುಕ್ರ 6ನೇ ಮನೆಯಲ್ಲಿ ಸಂಚಾರ ಆದಾಗ ಅಷ್ಟೊಂದು ಶುಭ ಫಲ ಕೊಡಲ್ಲ. ಆಮೇಲೆ ಬುಧ ಕೂಡ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ, ಸೂರ್ಯ ನಿಮಗೆ ಅಷ್ಟಮಾಧಿಪತಿಯಾಗಿ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಡಾಕ್ಟರ್ಗಳಿಗೆ ಒಳ್ಳೆ ಟೈಮು, ಉತ್ತಮವಾದ ಆರೋಗ್ಯ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ದೇನಾದರೂ ವ್ಯಾಜ್ಯಗಳಿದ್ರೆ ಅದರಲ್ಲಿ ನಿಮಗೆ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಉತ್ತಮ ಆರೋಗ್ಯ ಕೂಡ ಪ್ರಾಪ್ತಿಯಾಗುತ್ತೆ. ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯಗಳು ಮಾಡೋರ್ಗೂ ಸಫಲತೆ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬಾ ಚೆನ್ನಾಗಿದೆ. ಉತ್ತಮವಾದ ಆಹಾರ, ಅನ್ನ ಪರಬ್ರಹ್ಮ ಅಂತೀವಿ. ಒಳ್ಳೆ ಊಟ ಮಾಡೋಕ್ಕೂ ಯೋಗ ಇರಬೇಕು. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ಗೌರವ ಸನ್ಮಾನಗಳಾಗತ್ತೆ. ನೀವು ಮಾಡುವಂಥ ವೃತ್ತಿಯಲ್ಲಿ ಲಾಭ ಆಗುತ್ತೆ. ಬಡ್ತಿ, ಪ್ರಮೋಷನ್ಗಳು ನಿಮಗೆ ಸಿಗುವ ಸಾಧ್ಯತೆಗಳಿದೆ. ವಾರದ ಮೊದಲು 3 ದಿನ ಸೂಪರ್. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು, ಈಗ ಮಳೆ ಬೇರೆ ಬರ್ತಾ ಇದೆ, ಕೆಲವು ಕಡೆ ನೆಗಡಿ ಆಗ್ಬೋದು, ಕೆಮ್ಮಾಗ್ಬೋದು, ಜ್ವರ ಬರ್ಬೋದು. ಇವೆಲ್ಲ ಏನು ಬರಬಾರ್ದು. ಆರೋಗ್ಯವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾತ್ ಮಾಯುಷಃ. ಆಯುಷ್ಯ ಚೆನ್ನಾಗಾಗ್ಬೇಕು, ಆರೋಗ್ಯ ಚೆನ್ನಾಗಾಗ್ಬೇಕು ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು. ಸೂರ್ಯೋದಯಕ್ಕಿಂತ 94 ನಿಮಿಷ ಮೊದಲೇ ಎದ್ದು ನೀವು ವಾಕ್ ಮಾಡೋದು, ಅವೆಲ್ಲ ಮಾಡಿದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ, ಕ್ರೂರವಾಗಿ ವರ್ತಿಸ್ತೀರಿ ಕೆಲವು ಟೈಮಲ್ಲಿ. ಕೋಪ ಮಾಡ್ಕೋಬೇಡಿ. ಕೋಪ ಏನಾಗುತ್ತೆ? ಕ್ರೋಧ ಪ್ರೀತಿಂ ಪ್ರಣಾಶಯತಿ. ಕೋಪ ಅನ್ನೋದೇನಾಗುತ್ತೆ? ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ಮನೋವಿನಯ ನಾಶನಃ. ನಾನು ಅನ್ನುವಂಥ ಅಹಂ ವಿನಯವನ್ನ ನಾಶ ಮಾಡುತ್ತೆ. ಅಜೀರ್ಣ ಆಗ್ಬೋದು, ಮಕ್ಕಳ ಜೊತೆ ವಿವಾದ ಉಂಟಾಗುವಂಥದ್ದು, ಎಲ್ಲಾ ರೀತಿಯ ತೊಂದರೆಗಳನ್ನ ಅನುಭವಿಸ್ತೀರಿ. ಸರ್ಕಾರಿ ಅಧಿಕಾರಿಗಳ ಜೊತೆ ವಿವಾದ ಆಗುವಂಥದ್ದು, ಇವೆಲ್ಲ ಆಗತ್ತೆ. ಮಕರ ರಾಶಿಯವರು ಎಚ್ಚರ. ಹಾಗಾದ್ರೆ ಮಕರ ರಾಶಿಯವರು ಏನ್ ಮಾಡ್ಬೇಕು? ದೇವರಿಗೆ ದೇವ ಮಹಾದೇವ, ಓಂ ಮಹಾದೇವಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡ್ತಾ ವಿಭೂತಿಯಿಂದ ಶಿವನ ಪೂಜೆ ಮಾಡಿದ್ರೆ ಮಕರ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ, 11ನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಕಾಯ್ತಾ ಇದ್ದೀರಿ, ಗುರುಜಿ ಏನ್ ಹೇಳ್ತಾರೆ ಭವಿಷ್ಯ ಅಂತೇಳಿ. ಕುಂಭರಾಶಿಯವರಿಗೆ 10ನೇ ತಾರೀಕು ಜೂನ್ 2024ರಿಂದ 16ನೇ ತಾರೀಕು ಜೂನ್ 2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಕುಂಭರಾಶಿಯವರಿಗೂ ಕೂಡ ಶುಕ್ರ ಯೋಗಕಾರಕ. 12ನೇ ತಾರೀಕು ಜೂನ್ 2024 ಶುಕ್ರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗ್ತಾನೆ. 4ನೇ ಮನೆ ಅಧಿಪತಿ 5ನೇ ಮನೆಗೆ ಸಂಚಾರ ಆಗ್ತಿರೋದ್ರಿಂದ ಶುಕ್ರನಿಂದ ನಿಮಗೆ ರಾಜಯೋಗ ಅನ್ನೋದು ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಜ್ಞಾನ ಬುದ್ಧಿ ಅನ್ನೋದು ಬೆಳೆಯುತ್ತೆ. ನೀವು ನಿಮ್ಮಲ್ಲಿರುವಂತಹ ಮನೆಯಿಂದ ನಿಮಗೆ ಸುಖ ಪ್ರಾಪ್ತಿಯಾಗುತ್ತೆ. ಆಮೇಲೆ ನಿಮ್ಮ ವಿದ್ಯೆಯಿಂದ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ. ಜ್ಞಾನ ಹೆಚ್ಚಾಗುತ್ತೆ. ವಾಹನಗಳನ್ನ ಖರೀದಿ ಮಾಡುವಂತಹ ಯೋಗ ಶಕ್ತಿ ನಿಮ್ಗೆ ಹೆಚ್ಚಾಗುತ್ತೆ. ಮನೆ ಒಂದಿದ್ರೆ ಇನ್ನೊಂದು ಮನೆ ಮಾಡುವಂತಹ ಯೋಗ ಅನ್ನೋದು ಕುಂಭರಾಶಿಯವರಿಗೆ ಉಂಟಾಗುತ್ತೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ? ಕುಂಭರಾಶಿಗೆ ಸಪ್ತಮಾಧಿಪತಿಯಾದಂತಹ ಸೂರ್ಯ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅಹಂ ಅನ್ನೋದನ್ನ ತೋರಿಸ್ಬೇಡಿ, ಅವಾಗ ವಿವಾದಗಳು ಉಂಟಾಗುವ ಸಾಧ್ಯತೆ ಇದೆ. 5 ದಿವಸ ಈ ವಾರ ತುಂಬಾ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಶತ್ರುಗಳನ್ನ ಸೋಲಿಸ್ತೀರಿ. ವ್ಯಾಧಿಗಳು ನಿವಾರಣೆ ಆಗುತ್ತೆ. ಯಾವ್ದಾದ್ರು ಕಾಯಿಲೆಗಳಿದ್ರೆ ಗೃಹದಲ್ಲಿ ಶಾಂತಿ. ಅಂದ್ರೆ ನಮ್ಮ ಕಾಯಿಲೆಗಳೆಲ್ಲ ವಾಸಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾತ್ ಮಾಯುಷಃ. ಅಂದ್ರೆ ನಾವು ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ 94 ನಿಮಿಷ ಮೊದಲೇ ಎದ್ದು ಪ್ರತಿದಿನ ಏಳುವ ಅಭ್ಯಾಸ ಮಾಡ್ತಾರವ್ರಿಗೆ ಆರೋಗ್ಯ ಮತ್ತು ಆಯುಷ್ ವೃದ್ಧಿ ಆಗುತ್ತೆ, ಸನ್ಮಾನಗಳಾಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಆದ್ರೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಅಪಮಾನಗಳಾಗುವಂಥದ್ದು, ವಿವಾದಗಳಾಗುವಂಥದ್ದು,
ಧನನಷ್ಟ ಆಗುವ ಸಾಧ್ಯತೆ ಇರುತ್ತೆ. ಶನಿವಾರ ಭಾನುವಾರ ಕುಂಭರಾಶಿ ಜಾತಕರು ಎಚ್ಚರ ಅನ್ನುವಂತಹ ವಿಚಾರ ತಿಳಿಸ್ಕೊಡ್ತಾ ಇದ್ದೀನಿ. ಕುಂಭರಾಶಿ ಜಾತಕರು ಗಂಗಾ ಜಲದಿಂದ ಶಿವನ ಅಭಿಷೇಕವನ್ನ ಮಾಡೋದನ್ನ ಈ ವಾರ ಮರಿಬೇಡಿ. ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಂತೇಳಿ ಜಪ ಮಾಡಿ. ಕುಂಭರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನ ನೆಕ್ಸ್ಟ್ 12ನೇ ರಾಶಿ, ದ್ವಾದಶ ರಾಶಿ ಅಂದ್ರೆ ಮೀನರಾಶಿ. ಮೀನರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 10ನೇ ತಾರೀಕು ಜೂನ್ 2024ರಿಂದ 16ನೇ ತಾರೀಕು ಜೂನ್ 2024 ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಿಮಗೆ 3ನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಬುಧ ಮೀನರಾಶಿಗೆ ಚತುರ್ಥದಲ್ಲಿ ಸಂಚಾರ, ಶುಕ್ರ ಸಂಚಾರ ಆಗ್ತಾನೆ. ಆಮೇಲೆ ಚತುರ್ಥಾಧಿಪತಿ ಚತುರ್ಥ ಸ್ಥಾನದಲ್ಲಿ ಬುಧ 4ನೇ ಮನೆ. ಬುಧ 4ನೇ ಮನೆ ಸಂಚಾರ ಆಗ್ಬೇಕಾದ್ರೆ, ಶುಕ್ರ 4ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಮನೆ ತಗೊಳ್ಳುವಂಥದ್ದು, ಮನೆಯಲ್ಲಿ ಸುಖ ಪ್ರಾಪ್ತಿ, ವಾಹನಗಳಲ್ಲಿ ಓಡಾಡುವಂಥದ್ದು, ದೊಡ್ಡ ದೊಡ್ಡ ವಾಹನಗಳಲ್ಲಿ ಓಡಾಡುವ ಯೋಗ, ಮನೆ ಖರೀದಿ ಮಾಡುವ ಯೋಗ, ಲಕ್ಷ್ಮೀನಾರಾಯಣ ಯೋಗ ಬುಧ ಶುಕ್ರ 4ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ. ಆಮೇಲೆ 6ನೇ ಮನೆ ಅಧಿಪತಿಯಾದಂತಹ ರವಿ 4ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಸ್ವಲ್ಪ ಗೌರ್ಮೆಂಟ್ ಇಂದ ಯಾವ್ದಾದ್ರು ಒಂದು ಮನೆಗಳು ತಗೋಬೇಕಾದ್ರೆ ಸ್ವಲ್ಪ ವಿವಾದ, ಅಲ್ಲಿ ಪೇಪರ್ ವರ್ಕ್ ಆಗಕ್ಕೆ ಸ್ವಲ್ಪ ಕಷ್ಟ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ವಾಹನಗಳನ್ನೆಲ್ಲ ಖರೀದಿ ಮಾಡುವ ಯೋಗ ನಿಮ್ಗೆ ಉಂಟಾಗುತ್ತೆ. ಹಳ್ಳಿಗಳಲ್ಲಿದ್ರೆ ಜಮೀನುಗಳನ್ನ ಖರೀದಿ ಮಾಡ್ತೀರಿ, ಅಥವಾ ಸಾಕು ಪ್ರಾಣಿಗಳನ್ನು ಕೂಡ ಖರೀದಿ ಮಾಡಿ ಧನ ಪ್ರಾಪ್ತಿ ಮಾಡ್ಕೊಂತೀರಿ. ಕೆಲವರೆಲ್ಲ ಕುರಿ ಸಾಕಾಣಿಕೆ, ಹಸುವನ್ನ ಸಾಕಾಣಿಕೆ ಮಾಡಿ ಡೈರಿ ಪ್ರಾಡಕ್ಟ್ಸ್ ಗಳೆಲ್ಲ ಮಾಡ್ತಾ ಇರ್ತೀರಿ. ನಿಮ್ಗೆಲ್ಲ ಉತ್ತಮವಾದಂತ ಸಮಯ. ಮೀನರಾಶಿಯವರಿಗೆ ಸೋಮವಾರ ಮಂಗಳವಾರ ಬುಧವಾರ ಅಂತಸ್ತು ನಷ್ಟ ಆಗುವಂಥದ್ದು, ಅಜೀರ್ಣ ಆಗುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಮಕ್ಕಳಿಗೆ ಅನಾರೋಗ್ಯ, ಅಪಮಾನಗಳಾಗುವ ಸಾಧ್ಯತೆ, ಯಶಸ್ವಿಯಾಗದ ಪ್ರಯಾಣಗಳು ಉಂಟಾಗುತ್ತೆ. ಸೋಮವಾರ ಮಂಗಳವಾರ ಬುಧವಾರ ಟೈಮು ಮೀನರಾಶಿಯವರಿಗೆ ಚೆನ್ನಾಗಿರಲ್ಲ. ಅದಕ್ಕೆ ಬಹಳ ಎಚ್ಚರ. ಆರೋಗ್ಯವೇ ಭಾಗ್ಯ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಬರೀ ದುಡ್ಡು ಒಂದಿದ್ರೆ ಪ್ರಯೋಜನ ಆಗಲ್ಲ ಅಲ್ವಾ? ದುಡ್ಡಿದ್ರು ಅನುಭವಿಸಕ್ಕೇನಿರ್ಬೇಕು? ಆರೋಗ್ಯ ಬೇಕು. ಅದಕ್ಕೆ ಉತ್ತಮವಾದ ಆರೋಗ್ಯವನ್ನ ಮೇಂಟೈನ್ ಮಾಡಿ ಅಂತ ಹೇಳ್ತಾ, ಇನ್ನು ವಾರದ ಕೊನೆ 4 ದಿನ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿಲ್ಲ. ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಉತ್ತಮವಾದ ಟೈಮು. ಗೃಹದಲ್ಲಿ ಶಾಂತಿ, ಶತ್ರುಗಳನ್ನ ಸೋಲಿಸ್ತೀರಿ, ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ಲಾಭವನ್ನು ಕೂಡ ಪಡಿತೀರಿ, ಮಾನಸಿಕವಾಗಿ ಶಾಂತಿಯಾಗಿರ್ತೀರಿ. ನೀವು ಮಾಡ್ತಿರುವಂತ ವೃತ್ತಿಯಲ್ಲಿ ಲಾಭ, ಮತ್ತೆ ಕೆಲಸದಲ್ಲಿ ಪ್ರಮೋಷನ್, ಗೌರವ ಮತ್ತು ಸನ್ಮಾನಗಳು ಮೀನರಾಶಿಯವರಿಗೆ ಈ ವಾರದ ಕೊನೆ 4 ದಿನ ಪ್ರಾಪ್ತಿಯಾಗುತ್ತೆ. ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಿಮಗೆ ಟೈಮ್ ಚೆನ್ನಾಗಿರುತ್ತೆ ಅನ್ನುವಂತಹ ವಿಚಾರವನ್ನ ನಾನು ನಿಮ್ಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ, ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶಾಂತಿ ಮಂತ್ರವನ್ನ ಹೇಳ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೆಲ್ಲ ಸುಖ ಪ್ರಾಪ್ತಿಯಾಗ್ಲಿ, ನಿಮಗೆಲ್ಲ ಶಾಂತಿ ಪ್ರಾಪ್ತಿಯಾಗ್ಲಿ, ನಿಮ್ಮ ಜೀವನ ಸಾರ್ಥಕವಾಗಿರ್ಲಿ, ಎಲ್ಲರಿಗೂ ಕೂಡ ಶುಭ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.